ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಪರಿಸರನ ತುಂಬಾನೇ ಹಾಳು ಮಾಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ನಾವು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ಈಗಲಿಂದನೇ ಮಾಡ್ಕೋಬೇಕಾಗುತ್ತೆ. ಈಗ ನಮಗೆ ಹತ್ತಿರ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ ಇರೋದ್ರಿಂದ ನಾವು ನಮ್ಮ ಸ್ನೇಹ ಬಳಗದಿಂದ ಬೀಜದ ಉಂಡೆಗಳನ್ನು ಮಾಡೋವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮ್ಮ ಸ್ನೇಹಿತರೆಲ್ಲರೂ ಸಹಕರಿಸ್ತಾ ಇದ್ದಾರೆ. ಸೊ ಈಗ ಏಪ್ರಿಲ್ ಮತ್ತು ಮೇ ತಿಂಗಳು ಬಂತು ಅಂತಂದರೆ ಹಣ್ಣಿನ ಸೀಸನ್ ಇರುತ್ತೆ. ಸೊ ಹಣ್ಣು ಈಗ ಸಿಟಿಗಳಲ್ಲಾದರೆ ಹಣ್ಣುಗಳನ್ನ ತಿಂದುಬಿಟ್ಟು ಬೀಜಗಳನ್ನ ಎಲ್ಲಿ ಬೇಕೋ ಅಲ್ಲಿ ಎಸಿತಾರೆ. ಹಳ್ಳಿಗಳಲ್ಲಾದರೆ ಆ ಬೀಜನ ತೆಗೆದುಬಿಟ್ಟು ಹಳ್ಳಿಗಳಲ್ಲಿ ಮನೆಗಳಲ್ಲಿ ಇಲ್ಲ ಹೊಲಗಳಲ್ಲಿ ಹಾಕ್ಕೊಂಡು ಮರಗಳನ್ನ ಮಾಡ್ಕೊಳ್ತಾರೆ. ಸೊ ನಾವು ಇವಾಗ ಈ ಸೀಡ್ ಬಾಲ್ ಅನ್ನೋದು ಅಂದರೆ ಬೀಜದ ಉಂಡೆನ ಮಾಡ್ಕೊಂಡ್ಬಿಟ್ಟು ಈಗ ಅರಣ್ಯ ಪ್ರದೇಶಗಳಲ್ಲಿ ಹಾಕೋದ್ರಿಂದ ಸೊ ಅದಕ್ಕೆ ಯಾವುದೇ ಆರೈಕೆ ಇಲ್ಲದೇ ಮಳೆ ಬಂದ ತಕ್ಷಣ ಮೊಳಕೆ ಹೊಡೆದು ಅದು ಮರಗಳಾಗುತ್ತೆ. ಇದರಿಂದ ಪರಿಸರಕ್ಕೆ ಉಪಯೋಗ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಇದನ್ನು ಬೀಜದ ಉಂಡೆನ ಹೇಗೆ ತಯಾರು ಮಾಡಬೇಕು ಅಂತೇಳಿ ಚೈತ್ರ ಅವರು ಹೇಳ್ತಾರೆ. ಮೊದಲು ಇದು ಹೇಗೆ ತಯಾರು ಮಾಡಬೇಕು ಅಂದರೆ ಫಲವತ್ತತೆ ಆದಂಥ ಒಂದು ಒಳ್ಳೆ ಮಣ್ಣನ್ನು ತಗೋಬೇಕು. ಅದಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಮತ್ತು ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಕೊಟ್ಟಿಗೆ ಗೊಬ್ಬರ ಒಂದು ಸ್ವಲ್ಪ, ಕುರಿ ಗೊಬ್ಬರ, ಆಮೇಲೆ ಒಂದು ಎರೆಹುಳು ಗೊಬ್ಬರವನ್ನು ಮೂರನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಪೌಷ್ಟಿಕಾಂಶ ಬರಲಿ ಅಂತ ಇದನ್ನೆಲ್ಲ ಹಾಕ್ತಾಯಿದ್ವಿ. ಯಾಕೆಂದರೆ ನಾವು ಗಿಡವನ್ನು ಮನೆ ಹತ್ರ ಎಲ್ಲೋ ನೆಟ್ಟು ನಾವು ನೀರು ಆರೈಕೆ ಮಾಡೋದಿಲ್ಲ. ಬೀಜವನ್ನು ಇದನ್ನು ಉಂಡೆ ಕಟ್ಬಿಟ್ಟು ಅರಣ್ಯ ಪ್ರದೇಶದಲ್ಲಿ ಎಸೆಯೋದ್ರಿಂದ ಅದು ಎಲ್ಲ ಕಾಂಪೋಸ್ಟುಗಳು ಇದೆಲ್ಲ ಪೌಷ್ಟಿಕಾಂಶ ಇರುವಂತಹ ಮಣ್ಣೆ ಇರೋದ್ರಿಂದ ಬೇಗನೆ ಅದು ಮೊಳಕೆ ಹೊಡೆದು ಗಿಡಗಳ ಆಗೋಕ್ಕೆ ನೆರವಾಗುತ್ತೆ. ಇದು ಬೀಜದ ಉಂಡೆ ಹೇಗೆ ಮಾಡೋದು ಅಂತ ಈಗ ತೋರಿಸ್ತಾ ಇದ್ದೀವಿ. ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ. ಆಮೇಲೆ ನಾವು ತಗೊಂಡಿರೋಂಥ ಬೀಜ ಯಾವುದಂತಂದರೆ ಹಲಸಿನ ಬೀಜ ತಗೊಂಡಿದ್ದೀವಿ. ಈ ಹಲಸಿನ ಬೀಜನ ಏನು ಮಾಡ್ತೀವಿ, ಈ ಥರ ತಗೊಂಡು ಈ ಮಣ್ಣನ್ನು ಈ ಥರ ತಗೊಂಡು ಇದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ನೋಡಿ, ಇವಾಗ ಮಧ್ಯದಲ್ಲಿ ಹಲಸಿನ ಬೀಜ ಇಟ್ಟಿದ್ದೀನಿ. ಇದನ್ನೇನು ಮಾಡ್ತೀನಿ ನಾನು, ಈ ಥರ ಉಂಡೆ ಕಟ್ತೀನಿ. ಈ ಉಂಡೆ ಕಟ್ಟಿರೋ ಅಂಥದ್ದನ್ನು ನಾವೇನು ಮಾಡಬೇಕು, 2 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ನಂತರ ನಾವು ಹೊರಗಡೆ ಅರಣ್ಯ ಪ್ರದೇಶಗಳಿಗೆ ಹೋಗ್ಬಿಟ್ಟು ಇದನ್ನು ಸುಮ್ಮನೆ ಜಸ್ಟ್ ಈ ಥರ ಪರಿಸರದಲ್ಲಿ ಇದನ್ನು ಹಾಕಿಬಿಟ್ರೆ ಮಳೆ ಬಂದಿರೋಂಥ ಟೈಮಲ್ಲಿ ಯಾವುದೇ ಆರೈಕೆ ಇಲ್ದಲೇ ಇದು ಗಿಡಗಳಾಗ್ತವೆ. ಬರ್ತಾ ಬರ್ತಾ ಮುಂದಿನ ಜನ್ರೇಷನ್ಗೆ ಅವು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮಳೆ ಚೆನ್ನಾಗಿರುತ್ತೆ.